ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆ ಗೊತ್ತೈತಿ. ಯಾರೆಲ್ಲ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡತ್ತೀರಿ ಮತ್ತು ಐಫೋನ್ನ ಯೂಸ್ ಮಾಡತ್ತೀರಿ, ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈ ಒಂದು ವಿಡಿಯೋನ ನಾ ಎದಕ್ಕೆ ಹೇಳತ್ನ ಅನ್ನೋದು ಪೂರ್ತಿಯಾಗಿ ನೀವು ನೋಡಿದ ಮೇಲೆ ಗೊತ್ತಾಗೈತಿ ವಿಡಿಯೋ. ಈಗ ನೀವು ನೋಡ್ಕೊಂಬಿಟ್ಟು ತಮ್ಮನೇಲೆ ನೋಡಿದಂಗೆ ನಿಮ್ಗೆ ಅರ್ಧಂಬರ್ಧ ಅರ್ಥ ಆಗಿರ್ತೈತಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ವಿಡಿಯೋ ಎದಕ್ಕೆ ಮಾಡತ್ತನಪ್ಪ ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋದ ಉದ್ದೇಶ ಇಷ್ಟ. ನೀವು ನಿಮ್ಮ ಒಂದು ಮೊಬೈಲ್ ಸಿಸ್ಟಮ್ನ ಅಪ್ಡೇಟ್ ಮಾಡ್ತಿರ್ತೀರಿ. ಅಂದ್ರೆ ಒಂದು ಮೊಬೈಲ್ ತೊಗೊಂಡಿರ್ತೀರಿ, ಸ್ಮಾರ್ಟ್ ಫೋನ್ನ. ಈಗ ನಿಮ್ಮ ಕೈಯಾಗೆಲ್ಲ ಮೊಬೈಲ್ದವಲ್ಲ, ಈ ಒಂದು ಫೋನ್ನ ನೀವು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡ್ತಿರ್ತೀರಿ. ಸೊ ಫ್ರೆಂಡ್ಸ್, ನೀವು ಈ ಥರ ಅಪ್ಡೇಟ್ನ ಮಾಡ್ಬೇಕಾದ್ರೆ ಅಂದ್ರೆ ಭಾಳ ಹಳೆ ಫೋನ್ ಇರ್ತಾವೆ. ಒಂದು 4-5 ವರ್ಷದ ಫೋನ್ ಇರ್ತಾವೆ. ಅವು ಒಂದು ಲಿಮಿಟ್ ಇರ್ತಾವೆ. ಅವಕ್ಕೆ ಆ ಒಂದು ಲಿಮಿಟ್ ಮಟ್ಟ ಅವ್ರು ಅಪ್ಡೇಟ್ ಕೇಳ್ತಾರೆ. ಆ ಕಡೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಅಪ್ಡೇಟ್ ಅನ್ನೋದು ಬರೋಂಗಿಲ್ಲ. ಅಪ್ಡೇಟ್ ಅನ್ನೋ ಒಂದು ಆಪ್ಷನ ಬರೋಂಗಿಲ್ಲ. ಅಪ್ಡೇಟ್ ಅನ್ನೋಕರೇನ ಆ ಒಂದು ನೋಟಿಫಿಕೇಶನ್ ನಿಮಗೆ ತಿಂಗಳು ಬರುವಂಥ ಒಂದು ಅಪ್ಡೇಟ್ ಮಾಡ್ಕೋರಿ, ನಿಮ್ಮ ಒಂದು ಸಿಸ್ಟಮ್ ಬಂದೈತಿ, ಹೊಸ ವರ್ಷನ ಬಂದೈತಿ, ಅಪ್ಡೇಟ್ ಮಾಡ್ಕೋರಿ ಅಂತೇಳಿ ಏನು ಕೇಳ್ತಾರಲ್ಲ, ಅದು ತೋರ್ಸಂಗಿಲ್ಲ. ನಿಮ್ಮ ಅಪ್ಡೇಟ್ ಅಂತೇಳಿ ನಿಮ್ಮ ಮೊಬೈಲ್ಗೆ ಅವ್ರು ಕೇಳಂಗೇ ಇಲ್ಲ. ಒಂದು 4-5 ವರ್ಷದ ಫೋನ್ಗಳು ನೀವು ನೋಡ್ಬೇಕಾರೆ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ಒಂದು ವಿವೋ ಕಂಪ್ನಿದು V1 ಒಂದು ಮೊಬೈಲ್ ಐತಿ. ಇದು ಭಾಳ ಹಳೆ ಮಾಡಲ್ ಮೊಬೈಲ್, ವಿವೋ V1 ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಇನ್ನೂ ಯಾರ್ಯಾರೆಲ್ಲ ಯೂಸ್ ಮಾಡತ್ತೀರಿ, ಅಥವಾ ವಿವೋ V1 2, ವಿವೋ V3, ವಿವೋ V5 ಈ ಥರ ಫೋನ್ಗಳೆಲ್ಲ ಯಾರು ಯೂಸ್ ಮಾಡ್ತಿರಲಿ, ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಆ ಒಂದು ಮೊಬೈಲ್ಗೆ ಅಪ್ಡೇಟ್ ಅನ್ನೋದು ಬರೋಂಗಿಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋರಿ. ನಿಮ್ಮ ಕಡೆ ಮೊಬೈಲ್ ಇದ್ದರೆ, ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರ್ಯಾರು ಒಂದು ಮೊಬೈಲ್ ಇದ್ದರೆ. ಸೊ ಫ್ರೆಂಡ್ಸ್, ಈ ಒಂದು ಇಶ್ಯೂಸ್ ಆಗಿರ್ಬೋದು, ಈ ಒಂದು ನೋಟಿಸ್ ಆಗಿರ್ಬೋದು, ಏನಾರು ನೀವು ಫೇಸ್ ಮಾಡ್ತಿದ್ರಿಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಇದಕ್ಕೆ ಕಾರಣ ಹೇಳಿಬಿಡ್ತಾನು, ತಿಳ್ಕೊಂಬಿಡ್ರಿ. ಇದಕ್ಕೇನು ದೊಡ್ಡದೇನು ಕಾರಣ ಇಲ್ಲ. ನೀವು ಅಂದ್ರೆ ಅದಕ್ಕೊಂದು ಲಿಮಿಟ್ ಇರ್ತೈತಿ ಅಪ್ಡೇಟ್ ಮಾಡೋಕತ್ತೇಳಿ. ಒಂದು ಕಂಪ್ನಿಗೆ ಒಂದು ಹೊಸ ಮೊಬೈಲ್ ಬಂದತ್ತಪ್ಪ ಅಂದ್ರೆ, ಈಗ ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ರೆಡ್ಮಿ ಆಗಿರ್ಬೋದು, ಮೋಟೋ, ಲಾವಾ, ಯಾವುದೋ ಒಂದು ಇದಾತಲ್ಲ, OnePlus ಆಗಿರ್ಬೋದು, ಇವುಗಳಿಗೆ ಲಿಮಿಟ್ ಇರ್ತೈತಿ ಅಪ್ಡೇಟ್ ಮಾಡೋಕತ್ತೇಳಿ. ಲಿಮಿಟ್ ಅಂದ್ರೆ ಈಗ ವಾರಂಟಿ ಅಂತ ಇರ್ತೈತೆ. ಅದು ಅಂದ್ರೆ ನಮಗೆ ಫೋನಿನ ವಾರಂಟಿ ಇರೋದು ಬೇರೆ. ಈ ಒಂದು ಅಪ್ಡೇಟ್ ಮಾಡೋಕತ್ತೇಳಿ ಒಂದು ಎಕ್ಸ್ಪೈರಿ ಡೇಟ್ ಅಂತ ಒಂದು ಇರ್ತೈತಿ. ಅಲ್ಲಿ ಲಿಮಿಟ್ ಮಟ್ಟ ಅವರು ನಿಮಗೆ ಅಪ್ಡೇಟ್ಗಳನ್ನ ಕಳಿಸ್ತಿರ್ತಾರೆ. ಆ ಲಿಮಿಟ್ ದಾಟ್ತಿಪ್ಪ ಅಂದ್ರೆ ನಿಮ್ಗೆ ಯಾವುದೋ ಥರ ಅಪ್ಡೇಟ್ಗಳು ನೋಟಿಫಿಕೇಷನ ಬರೋಂಗಿಲ್ಲ, ಮತ್ತು ನಿಮ್ಗೆ ಅಪ್ಡೇಟು ಮಾಡೋಕ್ಕೆ ಬರೋಂಗಿಲ್ಲ. ನೀವು ಅಷ್ಟು ಮೀರಿ ಅಪ್ಡೇಟ್ ಮಾಡ್ಕೋಬೇಕು. ಮೊಬೈಲ್ ಭಾಳ ಲ್ಯಾಗಡಿ ಆಗ್ತೈತಿ, ಮತ್ತು ಸಿಸ್ಟಮ್ ಭಾಳ ಹಳಿದೈತಿ, ಹೊಸ ಸಿಸ್ಟಮ್ ತೊಗೋಬೇಕು ಅಂತೇಳಿ ನಿಮ್ಗೆ ಏನಾರು ಅನ್ನಿಸ್ತಿಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಇವಕ್ಕೆ ಅಂತೇಳಿ ಕೆಲವೊಂದಿಷ್ಟು ಅಫಿಷಿಯಲ್ ವೆಬ್ಸೈಟ್ ಬರ್ತಾವೆ. ಆ ಒಂದು ವೆಬ್ಸೈಟ್ನಾಗ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ಬೇಕಾದಂಥ ರಾ ಟೆಂಪ್ಲೇಟ್ಸ್ ಆಗಿರ್ಬೋದು, ರಾ ಅಪ್ಡೇಟ್ ಆಗಿರ್ಬೋದು, ಎಲ್ಲ ಅಲ್ಲಿ ಸಿಗ್ತಾವೆ. ನೀವು ಅಪ್ಡೇಟ್ಗೆ ನೀವು PDF ಮುಖಾಂತರ ನೀವು ತೊಗೋಬೋದು, ಇನ್ಸ್ಟಾಲ್ ಮಾಡ್ಕೋಬೋದು. ಆ ಒಂದು ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಒಂದು ಅಪ್ಡೇಟ್ ವರ್ಷನ್ ಒಳಗೆ. ಸೊ ಫ್ರೆಂಡ್ಸ್, ಈ ಥರನೂ ಬರ್ತೈತಿ. ಸೊ ಫ್ರೆಂಡ್ಸ್, ನನ್ನ ಕೇಳಿದ್ರಪ್ಪ ಅಂದ್ರೆ, ನನ್ನ ಒಂದು ಸಜೆಷನ್ನ ನೀವು ಕೇಳಿದ್ರಪ್ಪ ಅಂದ್ರೆ, ಆದಷ್ಟು ಹಳೆ ಮೊಬೈಲ್ಗಳಿಗೆ ಅಪ್ಡೇಟ್ ಮಾಡೋದು ಭಾಳ ಇಲ್ಲೀಗಲ್ಲ, ಮತ್ತು ಅಪ್ಡೇಟ್ ಮಾಡೋದು ಭಾಳ ಡೇಂಜರ್. ಯಾಕೆ ಹೇಳ್ತೀನಪ್ಪ ಅಂದ್ರೆ ಈ ಒಂದು ಮಾತು, ಸೊ ಫ್ರೆಂಡ್ಸ್, ನೀವು ನೋಡಿರ್ಬೋದು. ಅಂದ್ರೆ ಅದಕ್ಕೊಂದು ಸೆಕ್ಯೂರಿಟಿ ಸಿಸ್ಟಮ್ ಅಂತ ಒಂದು ಇರ್ತೈತೆ. ಅದು ಅಂದ್ರೆ ಈಗ ಒಂದು ಮೊಬೈಲ್, ನಿಮ್ದೊಂದು ಮೊಬೈಲ್ ಐತೆ, ಆ ಒಂದು ಮೊಬೈಲ ನೀವು ಯೂಸ್ ಮಾಡ್ತಿರ್ತೀರಿ ಒಟ್ಟು 1 ವರ್ಷ 2 ವರ್ಷ ಆಗಿರ್ತೈತೆ. ಏನು ಮಾಡ್ತಾರಪ್ಪ ಅಂದ್ರೆ, ನೀವು ನಿಮಗೆ ಒಂದು ಅಪ್ಡೇಟ್ ಅನ್ನೋದು ನೋಟಿಫಿಕೇಷನ್ನ ಸ್ಟಾಪ್ ಆಕೈತಿ. ಅಲ್ಲಿಂದ ಏನಾಗೈತಪ್ಪ ಅಂದ್ರೆ ಅಪ್ಡೇಟ್ ಬರೋಂಗಿಲ್ಲ. ಅದು ಭಾಳ ಚಲೋ ಅದು. ಆ ಕಡೆಯಿಂದ ಅಪ್ಡೇಟ್ಗಳನ್ನ ಆಲ್ಮೋಸ್ಟ್ 2 ವರ್ಷದ ಮ್ಯಾಗಿನ ಮೊಬೈಲ್ಗಳಿಗೆ ಮಾಡಬಾರ್ದು. ಇದು ಮೊಬೈಲ್ಗಳಿಗೆ ಭಾಳ ಪೆಟ್ಟು ಕೊಡ್ತೈತಿ. ಅಂದ್ರೆ ಅವುಗಳ ತಾಕತ್ತು ಮುಗಿದಿರ್ತೈತಿ, ಅವುಗಳ ತಾಕತ್ತು ಅನ್ನೋದು ಮೀರಿರ್ತೈತಿ. ಅವುಗಳ ಸ್ಟ್ರೆಂತು ಇರೋಂಗಿಲ್ಲ, ಅಷ್ಟು ಎನರ್ಜಿಟಿಕ್ ಮೊಬೈಲಾಗ ಆಗಿರೋಂಗಿಲ್ಲ. ಅವು ಹೊಸ ಮೊಬೈಲ್ಗಳಿಗೆ ಟಕ್ಕರ್ ಕೊಡುವಂಥ ಮೊಬೈಲ್ಗಳು ಆಗಿರೋಂಗಿಲ್ಲ. ಸೊ ಫ್ರೆಂಡ್ಸ್, ಈ ಥರ ನೀವು ಅವು ಒಂದು ಫೋನ್ಗಳು ಫೇಸ್ ಮಾಡ್ತಾವೆ ಪ್ರಾಬ್ಲಮ್ಗಳ್ನ. ಅದಕ್ಕಾಗಿ ಆ ಒಂದು ಮೊಬೈಲ್ಗಳ್ನ ಎಷ್ಟು ಅಪ್ಡೇಟ್ ಮಾಡ್ತಿಲ್ಲ ಅಷ್ಟು ಅವು ವೀಕ್ ಆಕಾವೆ. ಮತ್ತು ಇನ್ನೊಂದು ಹೇಳಬೇಕು, ಮೊಬೈಲ್ಗಳ್ನ ಅಪ್ಡೇಟ್ ಮಾಡ್ತಿರ್ತಿರ್ಲೆ. ಸೊ ಫ್ರೆಂಡ್ಸ, ಮೊಬೈಲ್ಗಳ್ನ ಅಪ್ಡೇಟ್ ಮಾಡ್ತಿರ್ತಿರ್ಲೆ ನಿಮಗೆ ಗೊತ್ತಿರಲಿ, ನೀವು ಸಿಸ್ಟಮ್ನ ಯಾಕೆ ಅಪ್ಡೇಟ್ ಮಾಡಬೇಕು ಅಂತೇಳಿ ಯಾರಿಗಾರ ಒಂದಿಷ್ಟು ಕ್ವಶನ್ ಇರ್ತಾವೆ. ಸೊ ಫ್ರೆಂಡ್ಸ್, ಈ ಒಂದಿಷ್ಟು ಕ್ವಶನ್ಗಳು ಎಲ್ಲರಿಗೂ ಬಂದಿರೋಂಗಿಲ್ಲ, ಕೆಲವೊಂದಿಷ್ಟು ಮಂದಿ ಬಂದಿರ್ತಾವೆ. ಯಾಕೆ ಇವರು ಒಮ್ಮಿಗ್ಲಿ ಅಪ್ಡೇಟ್ ಮಾಡೋಕೆ ಕೊಡೋಂಗಿಲ್ಲ ನಮಗೆ, ಯಾಕೆ ನಮಗೆ ತಿಂಗಳ ಅಪ್ಡೇಟ್ ಮಾಡಿರಿ ಅಂತೇಳಿ ಭಾಳ ಕಾಡ್ತಾರೋ, ಎಲ್ಲ ನನಗೆ ಕೇಳ್ಬೋದು ನೀವು. ಸೊ ಫ್ರೆಂಡ್ಸ್, ನೀವು ಎಷ್ಟು ಕ್ವಶನ್ಗಳನ್ನ ನನ್ನ ಕೇಳ್ತಿರಲಿಲ್ಲ ಅಷ್ಟು ನಿಮಗೆ ಉತ್ತರನೂ ಸಿಗ್ತಾವೆ. ಸೊ ಫ್ರೆಂಡ್ಸ್, ಕೆಲವೊಂದಿಷ್ಟು ಮನಸ್ಸನ್ನ ಇಟ್ಕೊಳ್ತಾರೋ ಈ ಒಂದಿಷ್ಟು ಕ್ವಶನ್ಗಳನ್ನ. ತಿಂಗಳ ಅಪ್ಡೇಟ್ ಯಾಕೆ ಬರ್ತೈತಿ, ಅದು ತಿಳಿತೈತಿಲ್ಲ. ನೆಟ್ ಇರೋಂಗಿಲ್ಲ, ಮೊದಲು ನಮಗೆ ನೆಟ್ ಇರೋಂಗಿಲ್ಲ ಯೂಸ್ ಮಾಡೋಕೆ. GB ಗಂಟ್ಲೆ ಅಪ್ಡೇಟ್ಗೆ ಹೇಳ್ತಾರೋ, ಯಾವ ಮಾಡವ ಅಂತೇಳಿ ಕೇಳ್ತಾರೋ. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಲಿ, ಕೆಲವೊಂದು 10 ಮಂದಿ ಒಳಗೆ 8ರಿಂದ 9 ಮಂದಿ
ಸೊ ಫ್ರೆಂಡ್ಸ್ ಹೊಸ ಹೊಸ ಸಿಸ್ಟಮ್ನ ಹೊಸ ಹೊಸ ವರ್ಷನ ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್ ನಿಮ್ಗೆ ಇದು ಗೊತ್ತಿರ್ಬೋದು ಮಾರ್ಕೆಟ್ ಹೆಂಗೈತಪ್ಪ ಅಂದ್ರೆ ಈಗ ನೀವು ಸಿಂಪಲ್ಲಾಗಿ ಈ ಒಂದು ವಿಡಿಯೋ ನೋಡತ್ತಿದ್ರೆ ತಿಳ್ಕೊಳ್ಳಿ. ಈ ಒಂದು ಯೂಟ್ಯೂಬ್ನಾಗ ಈ ಒಂದು ವಿಡಿಯೋ ನೋಡತ್ತೀರಿ ಮತ್ತು ಈ ಒಂದು ವಿಡಿಯೋ ನೋಡ್ರಿ ಅಂತ ನೋಡಂಗಿಲ್ಲ ನೀವು. ನಿಮಗೆ ಬೇಸ್ರಕ್ಕನ್ನ ನಾನು ಇದ್ದಂಗೆ ಹೇಳ್ತೀನಿ. ಬೇಕಾದ್ರೆ ನಾನು ನಗ್ಬೋದು ನೀವು ಈ ಒಂದು ವಿಡಿಯೋ ನೋಡಿದವ್ರು ಇವ ಬೇಕೊಳತ್ತಾನಲ್ಲ ಇವ ಅಸಹ್ಯ ಮಾಡ್ಕೊಳತ್ತಾನಲ್ಲ ಅಂತೇಳಿ. ಸೊ ಫ್ರೆಂಡ್ಸ ಸೀರಿಯಸ್ ಆಗಿ ಹೇಳತ್ತೀನಿ, ಈಗಿನ ವ್ಯೂವರ್ಸ್ಗಳು ಈಗಿನ ಕ್ಲೈಂಟ್ಸ್ಗಳು ಹೆಂಗದಾರಪ್ಪ ಅಂದ್ರೆ ಒಂದು ಸಲ ಯೂಸ್ ಮಾಡಿದ್ದನ್ನು ಹೊಳ್ಳಿ ಯೂಸ್ ಮಾಡೋಕೆ ಬೇಸರ ಆಕೈತೆ ಅವ್ರಿಗೆ. ಅಂಥವ್ರು ಇರೋ ಟೈಮ್ನಾಗ ಅವರು ತಿಂಗಳಿಗೆ ಒಂದು ಹೊಸ ಹೊಸ ವರ್ಷನ ಹೊಸ ಹೊಸ ಅಪ್ಡೇಟ್ನ ಹೇಳಿಲ್ಲ ಅಂದ್ರೆ ಆ ಒಂದು ಕಂಪ್ನಿ ಇಷ್ಟಿಲ್ಲಾಗಿ ಒಂದು ವರ್ಷ ಮಟ್ಟ ಇರೋ ಡೌಟ್ ನನಗದ. ಯಾವುದೇ ಕಂಪ್ನಿ ಇಡ್ರಿ ನೀವು, ಐಫೋನ್ ಸಕಲ ಇಡ್ರಿ ನೀವು, ಐಫೋನ್ದವ್ರ ನೋಡಿರಿ ನೀವು ಹೊಸ ಹೊಸ ಸಿಸ್ಟಮ್ ಹೆಂಗೆ ಕೊಡ್ತಾರೆ ಅವ್ರು. ಒಂದು 4-5 ತರ್ತಾರೆ ಅವ್ರು ತೊಗೊಂತಾರೆ ಅಪ್ಡೇಟ್. ಒಮ್ಮೆ ಒಂದು ಹೊಸ ಫೋನಿಗೆ ಒಂದು 4-5 ಸಿಸ್ಟಮ್ ಒಂದು 4-5 ಹೊಸ ಹೊಸ ಆಪ್ರೇಟಿಂಗ್ ಸಿಸ್ಟಮ್ನ ತರ್ತಾರೆ ಅವ್ರು. ಹಂಗೆ ಆ್ಯಂಡ್ರಾಯ್ಡ್ದವ್ರು ಹಂಗೆ ಹಿಂಗೆ ಆ್ಯಂಡ್ರಾಯ್ಡ್ದವರು ಒಟ್ಟು 2-3 ಸಿಸ್ಟಮರು ತಂದು ಬಿಟ್ಟಿರ್ತಾರೆ ಒಂದು ವರ್ಷಕ್ಕೆ ಒಂದು ತಿಂಗಳದಾಗ. ಅವರು ಕೂಡ ಫೈಟ್ ಮಾಡ್ತಾರೆ, ಇವರು ಕೂಡ ಫೈಟ್ ಮಾಡ್ತಾರೆ. ಇಷ್ಟ ಯಾವುದಾಕೈತಿ ಅದಕ್ಕೆ ಜಾಸ್ತಿ ಜನ ಅಡಿಟ್ ಹಾಕಾರು. ಆ ಮಾತು ಬೇರೆ. ಒಟ್ಟು ನೀವು ಅಪ್ಡೇಟ್ ಯಾಕೆ ಮಾಡ್ತಾರೆ ಅಂತೇಳಿ ಕೇಳಿದ್ರಲ್ಲೇ. ಸೊ ಫ್ರೆಂಡ್ಸ್ ಪ್ರತಿ ತಿಂಗಳು ಪ್ರತಿಯೊಂದು ಹೊಸ ಹೊಸ ವರ್ಷನ ಇಷ್ಟಪಡೋದ್ರಿಂದ ಅವರು ಹೊಸ ಹೊಸ ಅಪ್ಡೇಟ್ ಅನ್ನೋದು ಮಾಡ್ತಿರ್ತಾರೆ. ಎಲ್ಲಿ ಮಟ್ಟ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತೈತಿ. ಅವಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇರ್ತೈತಿ ಆ ಒಂದು ಫೋನಿಗೆ. ಆ ಒಂದು ಎಕ್ಸ್ಪೈರಿ ಡೇಟ್ ಮುಗಿಯೋ ಮಟ್ಟ ಅವರು ನಿಮಗೆ ಸಿಸ್ಟಮ್ ಅನ್ನೋದು ಅಪ್ಡೇಟ್ ಅನ್ನೋದು ಕೊಡ್ತಿರ್ತಾರೆ. ಸೊ ಫ್ರೆಂಡ್ಸ್ ಇದು ಒಂದು ಅಪ್ಡೇಟ್ ಯಾವ ಥರ ನಮಗೆ ಕೊಡಿಸಿದೆ, ಯಾವ ಥರ ನಮ್ಗೆ ವರ್ಕ್ ಆಕೈತಿ ಅಂತ ಕೇಳ್ಬೋದು. ನಾನು ನಿಮ್ಮ ಒಂದು ಮೊಬೈಲಿಗೆ ಯಾವ ಥರ ನೋಟಿಫಿಕೇಷನ್ ಮಾಡ್ತಾರೋ ನಾನು ಕೇಳ್ಬೋದು. ಸೊ ಫ್ರೆಂಡ್ಸ್ ಅಪ್ಡೇಟ್ ಅನ್ನೋದು ಯಾವುದೋ ಒಂದು ಕಂಪ್ನಿಯವ್ರು ಮಾಡೋಂಗಿಲ್ಲ. ಅಪ್ಡೇಟ್ ಅನ್ನೋದು ಯಾರು ಮಾಡ್ತಾರಪ್ಪ ಅಂದ್ರೆ ಹೊಸ ಹೊಸ ಅಪ್ಡೇಟ್ಗಳನ್ನ ಹೊಸ ಹೊಸ ವರ್ಷನ್ಗಳು ಯಾರು ಮಾಡ್ತಾರಪ್ಪ ಅಂದ್ರೆ ಗೂಗಲ್ ಕಂಪ್ನಿಯವ್ರು ಮಾಡ್ತಾರೆ. ನೀವು ಕೇಳ್ಬೋದು, ನಂದು ಓಪೋ ಕಂಪ್ನಿ ಐತ್ರಿ, ನಮ್ಗೆ ಹೆಂಗೆ ಅವ್ರು ಗೂಗಲ್ ಕಂಪ್ನಿಯವ್ರು ಅಪ್ಡೇಟ್ ಮಾಡ್ತಾರೋ ಅಂತೇಳಿ ಕೇಳ್ಬೋದು ನೀವು. ಸೊ ಫ್ರೆಂಡ್ಸ್ ಇವ್ರು ಇನ್ನೊಂದಾರಲ್ಲ, ನೀವು ಒಂದು ವಿವೋ ಓಪೋ ಮತ್ತು ಇನ್ನೊಂದಾರಲ್ಲ ಇವರು ಐಫೋನ್ OnePlus ಇವರೆಲ್ಲ ಅವ್ರ ಕಡೆ ಪರ್ಚೇಸ್ ಮಾಡ್ತಾರೆ. ಗೂಗಲ್ ಕಂಪ್ನಿಯವ್ರ ಕಡೆ ಪರ್ಚೇಸ್ ಮಾಡಿ ಆ ಒಂದು ಅಪ್ಡೇಟ್ಗಳ ಯಾವ ಬೇಕಲ್ಲ ಅವನ್ನ ಇಟ್ಕೊಂಡು ಅವನ್ನ ಪರ್ಚೇಸ್ ಮಾಡಿ ನಮಗೆ ಡಿಸ್ಟ್ರಿಬ್ಯೂಟ್ರ್ ಅನ್ನೋ ಒಬ್ಬ ಇರ್ತಾನೆ. ಈಗ ಹೆಂಗೆ ನೀವು ಪಿಕ್ಚರ್ಗಳನ್ನ ಪ್ರತಿಯೊಂದು ತಾಲೂಕಿಗೆ ಡಿಸ್ಟ್ರಿಬ್ಯೂಟ್ರ್ಗಳು ಹೆಂಗೆ ಇರ್ತಾರಲ್ಲ, ಯಾರೆಲ್ಲ ಪಿಕ್ಚರ್ದಾಗ ಬಿಸ್ನೆಸ್ ಯಾವ ಥರ ಮಾಡ್ತಾರೋ ಅಂತೇಳಿ ಯಾರೆಲ್ಲ ಐಡಿಯಾ ಇರ್ತೈತಿದೆ, ಅದೇ ಐಡಿಯಾನ ಅವರು ಅಲ್ಲಿ ಕಾಪಿ ಮಾಡ್ತಾರೆ. ಕಾಪಿ ಅಂದ್ರೆ ಏನು, ಯಾರು ಕಾಪಿ ಮಾಡೋಂಗಿಲ್ಲ, ಹೇಳಕತ್ತ ನಂಗೆ ಕಾಪಿ ಮಾಡ್ತಾರೆ ಅಂತೇಳಿ. ಸೊ ಫ್ರೆಂಡ್ಸ ಅಲ್ಲಿ ಡಿಸ್ಟ್ರಿಬ್ಯೂಟ್ರ್ ಅಂತೇಳಿ ಒಬ್ಬ ಇರ್ತಾನೆ. ಅಪ್ಡೇಟ್ಗಳು ನಾವು ಎಲ್ಲ ಒಂದು ಫೋನ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾನೆ. ಸೊ ಫ್ರೆಂಡ್ಸ್ ಆ ಒಂದು ಡಿಸ್ಟ್ರಿಬ್ಯೂಟ್ರ್ ಕಾಂಟ್ರಾಕ್ಟ್ಗೆ ಹಿಡಿದಿರ್ತಾನೆ. ಕಾಂಟ್ರಾಕ್ಟ್ಗೆ ಅಂದ್ರೆ ಗುತ್ತಿಗೆ ಹಿಡಿದಿರ್ತಾನೆ ಈ ಒಂದು ಕೆಲಸ. ಸೊ ಫ್ರೆಂಡ್ಸ್ ಈ ಥರ ಗುತ್ತಿಗೆ ಹಿಡಿಯೋ ಕೆಲಸಗಳು ಈ ಥರ ಒಂದು ವ್ಯಕ್ತಿಗಳು ಡಿಸ್ಟ್ರಿಬ್ಯೂಟ್ರ್ಗಳು ಭಾಳ ಮಂದಿ ಇರ್ತಾರೆ. ಅದ್ರೊಳಗೆ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ತೊಗೊಂಡು ಆಯ್ಕೆ ಮಾಡಿ ಅವ್ರನ್ನ ಪ್ರತಿಯೊಂದು ಮೊಬೈಲ್ಗಳಿಗೆ ನೋಟಿಫಿಕೇಷನ್ ಕಳಿಸ್ತಿರ್ತಾನೆ. ಸೊ ಫ್ರೆಂಡ್ಸ್ ಈ ಥರ ನಿಮ್ಮ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರ್ತಿರ್ತಾವಲ್ಲ, ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ರ್ ನೋಟಿಫಿಕೇಷನ್ ಕಳಿಸಿ ಒಂದು ಅಪ್ಡೇಟ್ ಮೆಸೇಜನ್ನು ಮಾಡಿ ಕಳಿಸಿ ಅಪ್ಡೇಟ್ ಮಾಡ್ಕೋರಿ ಅಂತೇಳಿ ಹೇಳ್ತಿರ್ತಾನೆ ಈ ಒಂದು ಹೊಸ ವರ್ಷನ. ಸೊ ಫ್ರೆಂಡ್ಸ್ ಈ ಥರ ಈ ಒಂದು ವರ್ಕ್ ಅನ್ನೋದು ಈ ಒಂದು ಪ್ರೊಸೀಜರ್ ಅನ್ನೋದು ನಡಿತೈತಿ. ಸೊ ಫ್ರೆಂಡ್ಸ್ ಇದ್ರೊಳಗೆ ಇನ್ನೂ ನಾನು ಡೀಪಾಗಿ ಕೇಳೋದಾದ್ರೆ, ಸೊ ಫ್ರೆಂಡ್ಸ್ ಇನ್ನೂ ಡೀಪಾಗಿ ಹೇಳ್ತೀನಿ ನಿಮಗೆ. ಈಗ ಸಿಂಪಲ್ಲಾಗಿ ನಿಮಗೇನಾರು ಅಪ್ಡೇಟ್ ವರ್ಷನ್ ನಿಂತೈತಪ್ಪ ಅಂದ್ರೆ ನೀವು ಕ್ರೋಮ್ನ್ಯಾಗ ಹೋಗ್ಬಿಟ್ಟು ಹಲವಾರು ಥರ ವೆಬ್ಸೈಟ್ ಬರ್ತಾವೆ. ಆ ಅಪ್ಡೇಟ್ ವರ್ಷನ್ ನೀವು ಸ್ಮಾರ್ಟ್ ಫೋನ್ ಹೊಡಿದು ಅಪ್ಡೇಟ್ ವರ್ಷನ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನೀವು ಹಲವಾರು ಥರ ಟೆಂಪ್ಲೇಟ್ಸು ಹಲವಾರು ಥರ ವರ್ಷನ್ಗಳು ವಿಡಿಯೋಗಳು ಅಂದ್ರೆ ಅವ ಸ್ಮಾರ್ಟ್ ಸಿಸ್ಟಮ್ಗಳು ಬರ್ತಿರ್ತಾವೆ, ಸಾಫ್ಟ್ವೇರ್ಗಳು ಬರ್ತಿರ್ತಾವೆ. ಅವುಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಒಂದು ಅಬೌಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೋಬೋದು. PDF ಮುಖಾಂತರ ಇರ್ತಾವೆ ಒಂದು, ಆ ಥರ ನೀವು ಅಪ್ಡೇಟ್ಗಳನ್ನ ಮಾಡ್ಕೋಬೋದು. ಯಾರೆಲ್ಲ ಅಪ್ಡೇಟ್ ವರ್ಷನ್ ಬರೋದು ನಿಂತೈತಿಲ್ಲ ಅವ್ರಿಗೆ ಹೇಳೋದನ್ನು. ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಹೇಳೀನಿ. ಈ ಒಂದು ಮಾಹಿತಿ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ, ಇನ್ನು ಎಲ್ಲನೂ ಹೇಳೀನಿ ತಿಳ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತನು. ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ಏನಾದ್ರು ಕಂಟೆಂಟ್ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿರಿ, ಆದಷ್ಟು ಜಲ್ದಿ ರಿಪ್ಲೈ ಮಾಡ್ತೀನಿ. ಯಾವ ಥರ ರಿಪ್ಲೈ ಮಾಡ್ತೀನಿ ಅನ್ನೋದು ಗೊತ್ತಾಯ್ತು ನಿಮಗೆ, ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತೀನಿ. ಸೊ ಫ್ರೆಂಡ್ಸ ಮತ್ತೆ ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.